ಒಂದು ವಿಶೇಷವಾದ ಕಾರ್ಯಕ್ರಮ. ನೋಡುವಾಗ ಕೇಳುವಾಗ ಅತ್ಯಂತ ಸಂತೋಷವಾಯಿತು. ಅಯಾದಿ ಕಲ್ವರ್ಸಿಟಿ ವಿಶೇಷವಾಗಿ ಎಜುಕೇಷನನ್ನು ಯಾವ ಲೆವೆಲಲ್ಲಿ, ಯಾವ ರೀತಿಯಲ್ಲಿ, ಯಾವ ಸಮಯದಲ್ಲಿ, ಕಾಲಕ್ಕೆ ತಕ್ಕಂಥ ರೀತಿಯಲ್ಲಿ ಎಜುಕೇಷನನ್ನು ಅಪ್ಪರ್ ಲೆವೆಲ್ಗೆ ಕೊಂಡೋಗುವಂಥ ಒಂದು ಕೆಲಸ ಅಯ್ಯದಿಯವರು ಮಾಡ್ತಾಯಿದ್ದಾರೆ. ಖುಷಿಯಾಯಿತು, ಕೇಳಿ ಖುಷಿಯಾಯಿತು. ನಿನ್ನೆ ನಾನು ಕೇಳಿದೆ, ಇಂಥ ಒಂದು ಸಂಸ್ಥೆ ಉದ್ಘಾಟನೆ ಆಗ್ತಾ ಉಂಟು, ನನ್ನನ್ನು ಕರೆದಿದ್ದಾರೆ, ಯಾವ ಉದ್ದೇಶ, ಏನು ವಿಷಯ ಅಂತ ಹೇಳಿದರು. ಅವರೇ ಹೇಳಿದರು, ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಕಾರ್ಪೊರೇಟ್ ಆಫೀಸ್ ಇನಾರ್ಗೇಷನ್, ಅದಕ್ಕೆ ನಮ್ಮ ಪದ್ಮಶ್ರೀ ಪ್ರಶಸ್ತಿಯನ್ನು ಗಳಿಸಿದಂಥ ಒಬ್ಬ ನಮ್ಮೂರಿನ ಒಬ್ಬ ಮುತ್ತು, ನಮ್ಮೂರಿನ ಒಂದು ರತ್ನ. ನಾನು ಸರ್ಕಾರಿ ಕಾಲೇಜ್ ಮ್ಯಾಂಗ್ಳೂರು ಯೂನಿವರ್ಸಿಟಿಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಸಿಟಿ ಬಸ್ಸಲ್ಲಿ ಇರುವಾಗ ಕಿತ್ತಾಳೆ ಹಣ್ಣು ಮಾರುವಂಥವರಿಗೆ ಕಿತ್ತಾಳೆ ಹಣ್ಣು ಅಂತ ಬೊಬ್ಬೆ ಹಾಕಿ ಮಾರುವಂಥ ಒಬ್ಬ ಮನುಷ್ಯನಿಗೆ ಇಡೀ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬರಬೇಕಾದರೆ ಅವರು ಪಟ್ಟ ಶ್ರಮ, ಅವರ ವಿಶಾಲವಾದ ಹೃದಯ. ತಾನು ಕಲೀಲಿಲ್ಲ, ಐ ಆಮ್ ಎ ಅನ್ಎಜುಕೇಟೆಡ್, ನಾನೊಬ್ಬ ಅನಕ್ಷರಸ್ಥ, ಆದರೆ ನಮ್ಮ ಊರಿನಲ್ಲಿ ಯಾರು ಅನಕ್ಷರಸ್ಥರಾಗಬಾರದೆಂಬ ಏಕೈಕ ಉದ್ದೇಶದಿಂದ ಬೇಡಿ ಕಾಡಿ ಯಾರ್ಯಾರ ಮನೆ ಪಾಲಿಟಿಷಿಯನ್ ಆಗಿರ್ಬೋದು, ಬೇರೆ ಅವರ ಮನೆಗೆ ಹೋಗಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ನಮ್ಮ ರಾಷ್ಟ್ರದ ಅತ್ಯುನ್ನತವಾದ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಬಂದವರನ್ನು ಇವತ್ತು ನೀವು ಉದ್ಘಾಟನೆಗೆ ಗೆಸ್ಟ್ ಆಫ್ ಆನರ್ಗೆ ಕರೆದಿದ್ದೀರಂದರೆ ಇದು ನಿಮ್ಮದು ವಿಶೇಷವಾಗಿ ಅಭಿನಂದನೆ, ನಿಮಗೆಲ್ಲರಿಗೂ ಅಭಿನಂದನೆ. ನಮ್ಮ BG ಹನೀಫಾಜಿ ಅವರಿದ್ದಾರೆ, ದರ್ಗದ ಅಧ್ಯಕ್ಷರು, ವಿಶಾಲವಾದ ಹೃದಯವುಳ್ಳವರು, ಎಲ್ಲರನ್ನು ಒಟ್ಟಾಗಿ ಒಂದಾಗಿ ಜಾತಿ ಮತ ಭೇದವಿಲ್ಲದೆ, ಶ್ರೀಮಂತ ಬಡತನ ಅಂತರವಿಲ್ಲದೆ ತಾವೆಲ್ಲರೂ ಭಾರತಾಂಬೆಯ ಮಕ್ಕಳೆಂಬ ವಿಶೇಷವಾದ ಸಂದೇಶವನ್ನು ಕೊಡುವಂಥ ಒಬ್ಬ ದರ್ಗದ ಅಧ್ಯಕ್ಷರು ಉಲ್ಲಾಳದಲ್ಲಿ ಸಾಮರಸ್ಯ ಬರಬೇಕೆಂದು ಕನಸಲ್ಲಿ ಕಾಣುವಂಥವರನ್ನು ಇವತ್ತು ವೇದಿಕೆಯಲ್ಲಿ ಕರೆದು ಎರಡು ಮಾತನಾಡುವುದಾದರೆ ಇದು ನಿಮ್ಮ ಅಯಾದಿಗೆ ಸಂದಂಥ ವಿಶೇಷವಾದ. ಮತ್ತೊಬ್ಬರು ನಮ್ಮ ಹನೀಫಾಜಿ ಅವರು ಮಾತನಾಡಿ ಹೋದರು. ವೇದಿಕೆಯಲ್ಲಿ ನಾವೀಗ ಕಲಾಂ ಉಸ್ತಾದ್ ಅವರ ಬಗ್ಗೆ ಮಾತನಾಡಿದಿರಿ. ಕಲಾಂ ಉಸ್ತಾದ್ ಅವರ ಕನಸು ಏನಂದರೆ ನಮಗೆಲ್ಲರಿಗೂ ಗೊತ್ತುಂಟು. ವೇದಿಕೆಯಲ್ಲಿ ಒಬ್ಬರಿಗಂತ ಒಬ್ಬರು ಘಟಾನುಘಟಿ ನಾಯಕರಿದ್ದಾರೆ, ಉಸ್ತಾದಿನವರಿದ್ದಾರೆ. ವೇದಿಕೆಯ ಎದುರಲ್ಲಿ ಆ ಸ್ಥಾನಕ್ಕೆ ಯಾವ ರೀತಿಯ ಸ್ಥಾನಕ್ಕೆ ಗೌರವ ಸಿಗ್ತಾ ಅಂಥ ಯೋಗ್ಯ ಎಜುಕೇಟೆಡ್ ಎಲ್ಲರೂ ಇದ್ದೀರಿ. ವಿಶೇಷವಾಗಿ ನಮಸ್ಕಾರ ಮಾಡುತ್ತಾ ಇವತ್ತು ಉದ್ಘಾಟನೆ ಆದಂಥ ಅಯಾದಿ ಈ ಕಾರ್ಪೊರೇಟ್ ಆಫೀಸ್ ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ. ಕರ್ನಾಟಕದಲ್ಲಿ ಇದರ ಹೆಸರು ಶಾಶ್ವತವಾಗಿ ಉಳಿಬೇಕಾದರೆ ತಾವೆಲ್ಲರೂ ಒಂದಾಗಿ ಒಟ್ಟಾಗಿ ಇನ್ನಷ್ಟು ಈ ಎಜುಕೇಷನ್ ಲೆವೆಲಲ್ಲಿ ಹೇಳಿದಿರಿ, ಸಣ್ಣ ಮಕ್ಕಳಿಗಿಂತ ಹಿಡಿದು ದೊಡ್ಡವರ ತನಕ ಬೇರೆ ಬೇರೆ ಲೆವೆಲಲ್ಲಿ 14,000 ಟೀಚರ್ಸ್ನವರು ಇರುವಂಥ ಒಂದು ವೇದಿಕೆ ಅಂದರೆ ನಾವು ನಂಬಲಿಕ್ಕೆ ಅಸಾಧ್ಯವಾದಂಥ ಇದು. ಅದನ್ನು ನೀವು ಸಹಕಾರ ಮಾಡಿದ್ದೀರಿ. ನಿಮಗೆ ನನ್ನಂಥವನು ಕೂಡ, ನಾನೊಬ್ಬ ಪಾಲಿಟಿಷಿಯನ್, ಒಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತ, ನಾನು ಕೂಡ ನಿಮಗೆ 100ಕ್ಕೆ 100 ಸಹಕಾರ ಸರ್ಕಾರದಿಂದ ಆಗಿರ್ಬೋದು, ಊರಿಂದ ಆಗಿರ್ಬೋದು. ಉಲ್ಲಾಳದ ವಿಷಯ ಹೇಳಿದರು. ನಾವು ಈಗ ನಮ್ಮ ಮನಸ್ಸಲ್ಲಿ ಉಂಟು, ನಿಮ್ಮ ಮನಸ್ಸಲ್ಲಿ ಉಂಟು, ಎಲ್ಲರ ಮನಸ್ಸಲ್ಲಿ ಉಂಟು. ಎಲ್ಲಿ ಎಜುಕೇಷನ್ ಉಂಟಾ ಅಲ್ಲಿ ಸಾಮರಸ್ಯ ಉಂಟು. ಇವರು ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಸಾಮಾಜಿಕ ನೇತಾರ, ಯಾರು ನಮ್ಮ ಊರಿನವರೇ. ಅಂಥವರನ್ನು ಪಡ್ಕೊಂಡಂಥ ನಮ್ಮ ಉಲ್ಲಾಳದಲ್ಲಿ ನೀವು ಕಾರ್ಪೊರೇಟ್ ಆಫೀಸ್ ಉದ್ಘಾಟನೆ ಮಾಡಿ ನಿಜವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂದವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮೊಟ್ಟಿಗೆ ನನ್ನ ಕೂಡ ಅಳಿಲ ಸೇವೆಯನ್ನು ಮಾಡುತ್ತೇನೆ ಅಂತ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ತನ್ನ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.